ಓಕೆ ಲೆಟ್ ಸ್ಟಾರ್ಟ್. ಇಮ್ಯಾಜಿನ್ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಎತ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ. ಆ 5 ಮಿನಿಟ್ಸು ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ಆ್ಯಂಡ್ ದೆನ್ ಯೂಟ್ಯೂಬ್ ಓಪನ್ ಮಾಡ್ತೀರಾ, ವಾಟ್ಸಪ್ ಓಪನ್ ಮಾಡ್ತೀರಾ. ಬೈ ದ ಟೈಮ್ ನೀವು ಬೆಡ್ಡಿಂದ ಆಚೆ ಬಂದು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋಷ್ಟು ಟೈಮ್ಗೆ ನಿಮ್ಮ ಬ್ರೈನು ಥ್ರೂ ಔಟ್ ದ ಡೇ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿರುವಂಥ ಎಕ್ಸೈಟ್ಮೆಂಟು ನಿಮ್ಮ ಬೆಡ್ ಮೇಲೇ ಬಂದ್ಬಿಟ್ಟಿರುತ್ತೆ. ಆ್ಯಂಡ್ ಸಮ್ಹೌ ಯು ಫೀಲ್ ಅನ್ಮೋಟಿವೇಟೆಡ್ ಥ್ರೂ ಔಟ್ ದ ಡೇ. ವೈ? ಬಿಕಾಸ್ ನೀವು ಲೇಸಿ ಅಂತಲ್ಲ, ಬಟ್ ನೀವೊಂದು ಈಸಿ ಡೋಪಮೈನ್ಗೆ ಅಡಿಕ್ಟ್ ಆಗಿದ್ದೀರಾ ಅಂತ ಅರ್ಥ. ಆ್ಯಂಡ್ ನಾವು ಈ ವಿಡಿಯೋಲ್ಲಿ ಈ ಡೋಪಮೈನ್ ಅಂದರೆ ಏನು, ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಡೋಪಮೈನ್ನ ಹೇಗೆ ರೈಸ್ ಮಾಡುತ್ತೆ, ನಮ್ಮ ಫೋಕಸ್ನ ಈ ಡೋಪಮೈನ್ ಡಿಟಾಕ್ಸಿಂದ ಹೇಗೆ ರೀಗೈನ್ ಆಗ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಡೋಪಮೈನ್ ಡಿಟಾಕ್ಸ್ ಅಂದರೆ ನಿಮ್ಮ ಮೊಬೈಲ್ ಇಲ್ದಿರ ಬದುಕಿ ಅಂತಲ್ಲ. ಆ್ಯಂಡ್ ಆಲ್ಸೋ ಏನೂ ಮಾಡ್ದಿರ ಒಂದು ಕತ್ಲಲ್ಲಿ ಸುಮ್ಮನೆ ಕೂತ್ಕೊಂಡಿರಿ ಅಂತನೂ ಅಲ್ಲ. ಇನ್ಫ್ಯಾಕ್ಟ್ ತುಂಬ ಜನ ಈ ಡೋಪಮೈನ್ ಡಿಟಾಕ್ಸ್ ಅನ್ನೋ ವರ್ಡ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ಫಿಕ್ಸ್ ಇಟ್. ಓಕೆ, ತುಂಬ ಜನ ಈ ಡೋಪಮೈನ್ ಅನ್ನೋದು ಒಂದು ಪ್ಲೆಷರ್ ಕೆಮಿಕಲ್ ಅಂತ ಅನ್ಕೊಬಿಟ್ಟಿದ್ದಾರೆ. ಬಟ್ ನೋ, ಇಟ್ಸ್ ನಾಟ್. ಬಟ್ ಡೋಪಮೈನ್ ಅನ್ನೋದು ಕೆಮಿಕಲ್ಲೇ, ಬಟ್ ಫಾರ್ ಆ್ಯಂಟಿಸಿಪೇಷನ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ವಿಷಯ ಮಾಡಿದ್ದೀರಾ ಅಂದರೆ ಅದು ನಿಮ್ಮ ಬ್ರೈನ್ಗೆ ಇಷ್ಟ ಆಯಿತು ಅಂದರೆ ಹೇ ಅದು ಚೆನ್ನಾಗಿತ್ತು ಮತ್ತೆ ಮಾಡು ಅಂತ ಹೇಳುವಂಥದ್ದೇ ಈ ಡೋಪಮೈನ್ ಕೆಮಿಕಲ್. ಫಾರ್ ಎಕ್ಸಾಂಪಲ್, ನೀವು ಒಂದು ಚಾಕ್ಲೇಟ್ ತಿಂತೀರಾ, ಅದು ನಿಮ್ಮ ಬ್ರೈನ್ಗೆ ಇಷ್ಟ ಆಗುತ್ತೆ, ನೀವು ಚೆನ್ನಾಗಿರುತ್ತೆ, ಲೈಕ್ ಇನ್ಸ್ಟೆಂಟ್ ರಿವಾರ್ಡ್ ಸಿಗುತ್ತೆ, ಚೆನ್ನಾಗಿರುತ್ತೆ, ಹೇ ಚೆನ್ನಾಗಿತ್ತು ಮತ್ತೆ ತಿನ್ನು ಅಂತ ಹೇಳುವಂಥ ಕೆಮಿಕಲ್ಲೇ ಈ ಡೋಪಮೈನ್. ನಮ್ಮ ಬ್ರೈನು ಸಹ ಇನ್ಸ್ಟೆಂಟ್ ರಿವಾರ್ಡ್ಸ್ಗೋಸ್ಕರ ಹುಡುಕುತ್ತೆ ರಾದರ್ ದೆನ್ ಚೂಸಿಂಗ್ ಎ ಮೀನಿಂಗ್ಫುಲ್ ರಿವಾರ್ಡ್ಸ್. ಸಾವಿರಾರು ವರ್ಷಗಳ ಹಿಂದೆ ಈ ಡೋಪಮೈನ್ ಅನ್ನೋದು ತುಂಬ ಯೂಸ್ಫುಲ್ ಕೆಮಿಕಲ್ಲು. ಆ್ಯಂಡ್ ಆಲ್ಸೋ ಈಗ ಯೂಸ್ಫುಲ್ ಕೆಮಿಕಲ್ಲು. ಬಟ್ ನಮ್ಮ ಆ್ಯನ್ಸಿಸ್ಟರ್ಸ್ ಅಂತ ಏನು ಹೇಳ್ತೀವಲ್ಲ, ಅವ್ರಿಗೆ ಈ ಕೆಮಿಕಲ್ ಹೇಗೆ ಯೂಸ್ ಆಗ್ತಿತ್ತು ಅಂದರೆ ಆ ಫುಡ್ನ ಹುಡ್ಕೋದಕ್ಕೆ, ಒಂದು ರಿಲೇಷನ್ನ ಬಿಲ್ಡ್ ಮಾಡೋದಕ್ಕೆ, ಇಲ್ಲಾಂದರೆ ಒಂದು ಸ್ಕಿಲ್ನ ಕಲಿಯೋದಕ್ಕೆ ಯೂಸ್ ಆಗ್ತಿದ್ದಂಥ ಕೆಮಿಕಲ್ಲು. ಬಟ್ ಈಗ ಆ್ಯಪ್ಸು, ಗೇಮ್ಸು, ನೋಟಿಫಿಕೇಷನ್ಸು, ಡೂಮ್ ಸ್ಕ್ರೋಲಿಂಗು ಅಂತ ಬೇಜಾನ್ ವಿಷಯ ಬಂದು ನಮ್ಮ ಬ್ರೈನ್ನ ಹೈಜಾಕ್ ಮಾಡಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ನಮ್ಮ ಬ್ರೈನು ಸಹ ಇನ್ಸ್ಟೆಂಟ್ ರಿವಾರ್ಡ್ಸ್ಗೋಸ್ಕರ ಹುಡುಕುತ್ತೆ ರಾದರ್ ದೆನ್ ಫಾರ್ ಅ ಮೀನಿಂಗ್ಫುಲ್ ರಿವಾರ್ಡ್. ಫಾರ್ ಎಕ್ಸಾಂಪಲ್, ಪ್ರೋಟೀನ್ನ ಫುಡ್ಡಿಂದ ತಗೊಳ್ಳಿ ಅಂದರೆ ಪ್ರೋಟೀನ್ ಪೌಡ್ರಿಂದ ತೊಗೊತೀವಲ್ಲ ಆ ಥರ. ಇಲ್ಲ, ಪೌಡ್ರು ಒಂದು ಒಳ್ಳೆ ಸಪ್ಲಿಮೆಂಟೇ, ಬಟ್ ಜಸ್ಟ್ ಅನ್ ಎಕ್ಸಾಂಪಲ್. ಲೈಕ್ ಒಂದು ಬುಕ್ ಓದಿ ಅಂದ್ರಾಗಿನ ನಾನು ವೀಡಿಯೋಸ್ ನೋಡ್ತೀನಿ ಅಂತೀವಲ್ಲ ಆ ಥರ. ಆ್ಯಂಡ್ ಆಲ್ಸೋ ಒಂದು 2 hours ಒಂದು ಸ್ಟೋರಿ ಬುಕ್ ಓದೋದ್ರಲ್ಲಿ ಬರುವಂಥ ರಿವಾರ್ಡು, ಒಂದೊಂದು ರೀಲ್ನು ಸ್ವೈಪ್ ಮಾಡ್ತಾ ಇದ್ದರೆ ಇನ್ಸ್ಟೆಂಟ್ ರಿವಾರ್ಡ್ ಸಿಗ್ತಾ ಇರುತ್ತೆ. ಅದೇ ಥರನೇ ನಮ್ಮ ಬ್ರೈನು ಒಂದು ಲಾಂಗ್ ಟೈಮ್ಗೆ ರಿವಾರ್ಡ್ ಸಿಗುವಂಥ ಇದಕ್ಕಿಂತ ಇನ್ಸ್ಟೆಂಟ್ ರಿವಾರ್ಡ್ಸ್ಗೋಸ್ಕರ ಹುಡುಕುತ್ತೆ. ಓಕೆ, ಈಗ ನಿಮ್ಮ ಬ್ರೈನು ಒಂದು ವಾಲ್ಯೂಮ್ ನ್ಯೂಬ್ ಅಂತ ಅಂದ್ಕೊಳ್ಳಿ. ಎವ್ರಿ ಟೈಮ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದಾಗ ಆ ವಾಲ್ಯೂಮು ರೈಸ್ ಆಗ್ತಾ ಇರುತ್ತೆ. ಎವ್ರಿ ರೀಲು, ಎವ್ರಿ ಶಾರ್ಟು, ಎವ್ರಿ ಲೈಕು, ಎವ್ರಿ ಸ್ಕ್ರೋಲು. ಆ್ಯಂಡ್ ಈಗ ನಿಮ್ಮ ಲೈಫು, ನಿಮ್ಮ ನಾರ್ಮಲ್ ಲೈಫು ಒಂದು ಬೋರಿಂಗಾಗಿ ಅನಿಸ್ಬಿಟ್ಟಿರುತ್ತೆ. ಒಂದು ಏನಾದರೂ ಓದಬೇಕು ಅಂದರೆ ಅಯ್ಯೋ ಅನಿಸುತ್ತೆ, ಏನಾದರೂ ಕಲಿಬೇಕಂದ್ರೆ ಅಯ್ಯಯ್ಯೋ ಅನಿಸುತ್ತೆ, ಇನ್ನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಯ್ಯೋ ರಾಮ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಇದೆಲ್ಲನೂ ನಾಟ್ ಬಿಕಾಸ್ ಆಫ್ ಯುವರ್ ಲೇಸಿ, ಇದೆಲ್ಲನೂ ನಿಮ್ಮ ಬ್ರೈನು ಒಂದು ಓವರ್ ಸ್ಟಿಮ್ಯುಲೇಷನ್ಗೆ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ಗೆ ಅಡಿಕ್ಷನ್ ಆಗಿರುತ್ತೆ. ಈಗ ನಾನೊಂದು ಸೆಂಟೆನ್ಸ್ ಹೇಳ್ತೀನಿ, ಈ ಸೆಂಟೆನ್ಸ್ನ ನಿಮಗೆ ಯಾರಾದರೂ ಹೇಳಿರ್ತಾರೆ, ಇಲ್ಲಾಂದರೆ ನಿಮಗೆ ನೀವೇ ಈ ಸೆಂಟೆನ್ಸ್ನ ಹೇಳ್ಕೊಂಡಿರ್ತೀರಾ. ವಿಚ್ ಇಸ್ ಲೈಕ್, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಎಸ್, ಈ ವರ್ಡ್ನ ಒಂದ್ಸಲ ಆದರೂ ಈ ಸೆಂಟೆನ್ಸ್ನ ಒಂದ್ಸಲ ಆದರೂ ನಿಮಗೆ ಹೇಳ್ಕೊಂಡಿರ್ತೀರ. ಬಿಕಾಸ್ ವಿ ನೋ ವಾಟ್ ಟು ಡೂ ಬಟ್ ವಿ ಕಾಂಟ್ ಡೂ ಇಟ್. ಯಾಕಂದರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತು, ಅದಕ್ಕೆ ಏನೇನೆಲ್ಲ ಬೇಕು ಅಂತ ನಮಗೆ ಗೊತ್ತು, ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ಗೊತ್ತು, ಬಟ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದಕ್ಕೆಲ್ಲ ಒಂದೇ ರೀಸನ್ನು, ಓವರ್ ಸ್ಟಿಮ್ಯುಲೇಷನ್ ಅಂತೀವಿ, ಓವರ್ ಇನ್ಫಾರ್ಮೇಷನ್ನು. ಓಕೆ, ಡೋಪಮೈನ್ ಡಿಟಾಕ್ಸ್ ಅಂದರೆ ನಮ್ಮ ಬ್ರೈನಿಂದ ಈ ಡೋಪಮೈನ್ನ ತೆಗೆದಾಕೋದಲ್ಲ, ಥರ ಮಾಡೋದಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಡೋಪಮೈನ್ ಅನ್ನೋದು ನಮ್ಮ ಬ್ರೈನ್ಗೆ ತುಂಬ ಇಂಪಾರ್ಟೆಂಟು. ಬಟ್ ನಮ್ಮ ಗೋಲ್ ಏನಪ್ಪ ಅಂದರೆ ಈ ಅನ್ನೆಸೆಸರಿ ಓವರ್ ಸ್ಟಿಮ್ಯುಲೇಷನ್ನ, ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ನ ರಿಡ್ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಇನ್ಸ್ಟೆಂಟ್ ರಿವಾರ್ಡ್ಸನ್ನ ರೀಪ್ಲೇಸ್ ಮಾಡಿ ಒಂದು ಮೀನಿಂಗ್ಫುಲ್ ರಿವಾರ್ಡ್ಸ್ಗೆ ಅಡ್ಯಾಪ್ಟ್ ಆಗುವಂಥದ್ದು. ಲೈಕ್ ಸ್ಕ್ರೋಲ್ ಮಾಡೋ ಬದಲು ಏನಾದರೂ ಓದೋದು, ಗೇಮ್ ಅವರ್ಗಟ್ಲೆ ಗೇಮ್ ಆಡೋದಕ್ಕಿಂತ ಏನಾದರೂ ಕಲಿಯೋದು, ಲೈಕ್ ಆ್ಯಂಡ್ ಆಲ್ಸೋ ಎವ್ರಿ 5 minutes ನೋಟಿಫಿಕೇಶನ್ಸ್ ಚೆಕ್ ಮಾಡೋದಕ್ಕಿಂತ ವಾಕ್ ಹೋಗೋದು, ಈ ಥರ. ಓಕೆ, ಈ ಡೋಪಮೈನ್ ಡಿಟಾಕ್ಸ್ನ ಹೇಗೆ ಮಾಡಬೇಕು ಅನ್ನೋದಾದರೆ, ನಾನು ಒಂದಿನ ಹೇಗೆ ಮಾಡಬೇಕು, ಡೋಪಮೈನ್ ಡಿಟಾಕ್ಸ್ ಹೆಂಗೆ ಆಗಬೇಕು ಅನ್ನೋದು, ಒಂದಿನ ರೀಸೆಟ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಪ್ರತಿದಿನ ಮಾಡಿದ್ರೆ ಇಟ್ಸ್ ವೆರಿ ಗುಡ್.
ಫಸ್ಟ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ 2 ಅವರ್ಸು ಮೊಬೈಲ್ನ ಚೆಕ್ ಮಾಡಬೇಡಿ, ನೋಟಿಫಿಕೇಷನ್ಸ್ನ ನೋಡಬೇಡಿ. ಆಚೆ ಹೋಗಿ ವರ್ಕೌಟ್ ಮಾಡಿ, ಬುಕ್ಸ್ ಓದಿ ಆ್ಯಂಡ್ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ. ಆ್ಯಂಡ್ ಡೇ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಬರುವಂಥ ಅನ್ನೆಸೆಸರಿ ನೋಟಿಫಿಕೇಷನ್ಸ್ನೆಲ್ಲನೂ ಆಫ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ ಅಂದರೆ 60 to 90 ಮಿನಿಟ್ಸ್ ಅಷ್ಟು ಈ ಲೇಸರ್ ಫೋಕಸ್ ಅಂತೀವಲ್ಲ, ಆ ಥರ ತುಂಬ ಫೋಕಸ್ಡಾಗಿ ಆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಬುಕ್ಸ್ ಓದೋದು, ಇಲ್ಲ ಅಂದರೆ ಡಿನ್ನರ್ ಒಳ್ಳೆ ಫುಡ್ ತಿಂದು ಮತ್ತು ಬುಕ್ಸ್ ಓದೋದು, ಅಥವಾ ನಿಮ್ಮ ಕ್ವಾಲಿಟಿ ಟೈಮ್ನ ಏನರಲ್ಲಿ ಸ್ಪೆಂಡ್ ಮಾಡಬೇಕೋ ಅದರಲ್ಲಿ ಸ್ಪೆಂಡ್ ಮಾಡಿ. ಆ್ಯಂಡ್ ಕರೆಕ್ಟ್ ಟೈಮ್ಗೆ ಮಲ್ಗೋದು. ದಟ್ಸ್ ಇಟ್. ಸಿಂಪಲ್, ಬಟ್ ಅಷ್ಟು ಈಸಿ ಅಲ್ಲ, ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ನೀವು ಈ ಥರ ಮಾಡೋದ್ರಿಂದ ಇರುವಂಥ ಬೆನಿಫಿಟ್ಸ್ ಏನಪ್ಪ ಅಂದರೆ ನಿಮ್ಮ ಫೋಕಸ್ ಇಂಪ್ರೂವ್ ಆಗಿರುತ್ತೆ. ಓಕೆ, ಬುಕ್ಸು ಸಹ ಒಂದು ಇಂಟ್ರೆಸ್ಟಿಂಗ್ ಪಾರ್ಟು ಅಂತ ಗೊತ್ತಾಗುತ್ತೆ. ಪದೇ ಪದೇ ಮೊಬೈಲ್ನ ಚೆಕ್ ಮಾಡೋದು ಅವಾಯ್ಡ್ ಮಾಡಿರ್ತೀರ, ನಿಮ್ಮ ಫೋಕಸ್ಸು ಇಂಪ್ರೂವ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವರ್ಕು ಈಸಿಯಾಗಿ ಅನಿಸುತ್ತೆ. ಯು ಫೀಲ್ ಮೋರ್ ಕಾನ್ಫಿಡೆಂಟ್. ಆ್ಯಂಡ್ ಆಲ್ಸೋ ಆ ಡೇ ಪೂರ್ತಿ ಲೇಸಿನೆಸ್ ಅನ್ನೋದು ಇರುತ್ತಲ್ಲ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಥರ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ಸ್ಟಾಗ್ರಾಮ್ ಒಂದು ದೆವ್ವ, ಈ ಮೊಬೈಲ್ ಒಂದು ಪಿಸಾಚಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ನಿಮ್ಮ ಅಟೆನ್ಷನ್ನು, ನಿಮ್ಮ ಫೋಕಸ್ಸು, ನೀವೇನು ಮಾಡಬೇಕು ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಯಾವುದೋ ರ್ಯಾಂಡಮ್ ನೋಟಿಫಿಕೇಷನಿಂದ ಟ್ರಿಗರ್ ಆಗಿ ನೀವು ಏನು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿಲ್ದಿರ ಅವರ್ಗಟ್ಲೆ ವೇಸ್ಟ್ ಮಾಡೋದಕ್ಕಿಂತ ಗೆಟ್ ಬ್ಯಾಕ್ ಇನ್ ಟು ಯೋರ್ ಕಂಟ್ರೋಲ್. ನಿಮ್ಮನ್ನು ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಟೇಕ್ ದಿಸ್ ಆ್ಯಸ್ ಎ ಚಾಲೆಂಜ್. ಈ ವೀಕಲ್ಲಿ ಯಾವತ್ತಾದರೂ ಒಂದಿನ ಆದರೂ ಈ ಡೋಪಮೈನ್ ಡಿಟಾಕ್ಸ್ನ ಟ್ರೈ ಮಾಡಿ. ಅದು ಹೇಗೆ ಅನಿಸುತ್ತೆ ಅಂತ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಟ್ರೈ ಟು ಇಂಪ್ರೂವ್ ಎವ್ರಿ ಡೇ. ಆ್ಯಂಡ್ ಆಲ್ಸೋ ಈ ಡಿಸ್ಟ್ರ್ಯಾಕ್ಟೆಡ್ ವರ್ಲ್ಡಲ್ಲಿ ಸ್ವಲ್ಪ ಫೋಕಸ್ ಮಾಡಿದ್ರು ಅದೊಂದು ಸೂಪರ್ ಪವರ್ ಇದ್ದಂಗೆ. ಟ್ರೈ ಇಟ್.